ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ತುಳಸಿ ಭಟ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವಾಗಷ್ಟೇ ಪೃಥ್ವಿನ ಸ್ಕೂಲಿಗೆ ಡ್ರಾಪ್ ಮಾಡಬೇಕಿತ್ತು, ಸೊ ಡ್ರಾಪ್ ಮಾಡಿಬಿಟ್ಟು ಮನೆಗೆ ಬಂದೆ. ಮೊನ್ನೆ 2 ದಿನ JCB ಕೆಲಸ ಮಾಡಿಸಿದ್ವಿ. ಸೊ ದರೆ ಮನೆ ಹಿಂದೆನೇ ಇತ್ತು. ದರೆ ಮನೆ ಹಿಂದೆ ಇದ್ದರೆ ಯಾವತ್ತಿದ್ರೂ ಡೇಂಜರ್ ಅಂತ ಹೇಳ್ಬಿಟ್ಟು ಸೊ ಧರೆನೆಲ್ಲ ತೆಗೆಸಿ ಈ ರೀತಿ ಮಾಡ್ಕೊಂಡಿದ್ದೀವಿ ಇವಾಗ ರೋಡನ್ನು. ಇಲ್ಲಿ ಗೇಟ್ ಎಂಟ್ರೆನ್ಸಲ್ಲೂ ಕೂಡ ಸ್ವಲ್ಪ ಅಪ್ಪಿತ್ತು, ಗಾಡಿ ಬರೋಕ್ಕೆ ಸ್ವಲ್ಪ ತೊಂದರೆ ಆಗ್ತಾಯಿತ್ತು. ಸೊ ಅದನ್ನು ಕೂಡ ಇವಾಗ ಲೆವೆಲಾಗಿ ಮಾಡ್ಕೊಂಡಿದ್ದೀವಿ. ಈಗ ಬನ್ನಿ ಮನೆಯಲ್ಲೇ ಬೆಳೆದಂಥ ಆರ್ಗ್ಯಾನಿಕ್ ವಸ್ತುವನ್ನು ತೋರಿಸ್ತೀನಿ. ಹಿಂದೆ ಮಾವನೇ ಬರ್ತಾ ಇದ್ದಾರೆ ನೋಡಿ. ಮನೆಯಲ್ಲೇ ಬೆಳೆದಂಥ ಒಂದು ಅರಿಶಿನ ಇದು. ಯಾವುದೇ ರೀತಿ ಕೆಮಿಕಲ್ ಇಲ್ಲ, ಹಾಗೆ ಯಾವುದೇ ರೀತಿ ಇದಿಲ್ಲ. ನ್ಯಾಚುರಲ್ ಆಗಿ ಬೆಳೆದಂಥ ಒಂದು ಅರಿಶಿನ, ಪ್ಯೂರ್ ಅರಿಶಿನ. ಈ ದರೆ ಮಾಡೋ ವಹಿವಾಟಲ್ಲಿ ಎಲ್ಲನೂ ತೆಗಿಬೇಕಾದ ಪರಿಸ್ಥಿತಿ ಬಂತು. ಸೊ ಅದನ್ನೆಲ್ಲ ತೆಗೆದು ಸೈಡಲ್ಲಿ ಇಟ್ಟಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಪ್ಯೂರ್ ಅರಿಶಿನ. ನಾವು ಇದನ್ನೇ ಒಣಗಿಸಿ ಮನೆಗೆ ಅರಿಶಿನ ಪುಡಿ ಮಾಡ್ಕೊಳ್ತೀವಿ. ಅದು ಕೂಡ ನಾವು ಮನೆಯಲ್ಲಿ ಮಿಷನಿಗೆ ಕೊಡೋದಿಲ್ಲ, ಮನೆಯಲ್ಲಿ ಕುಟ್ಟಿ ಅರಿಶಿನ ಪುಡಿ ರೆಡಿ ಮಾಡ್ಕೊಳ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇವಾಗ ನೋಡಿ ಇನ್ನೊಂದು ವಸ್ತುವನ್ನು ತೋರಿಸ್ತೀನಿ ನೋಡಿ. ಶುಂಠಿ ಜುಟ್ಟು ಸಮೇತ ಕಿತ್ತಿ ಸೈಡಲ್ಲಿ ಇಟ್ಟಿದ್ದಾರೆ. ತುಂಬಾ ಬೇಜಾರಾಗ್ತಿದೆ. ಚೆನ್ನಾಗಿ ಬೆಳೀತಿತ್ತು, ಇನ್ನೊಂದು ಸ್ವಲ್ಪ ಇದ್ದಿದ್ರೆ ಚೆನ್ನಾಗಿ ಆಗ್ತಿತ್ತು. ಎಷ್ಟು ಚೆನ್ನಾಗಿದೆ ನೋಡಿ, ಕಾಯಿ ಎಲ್ಲ ದೊಡ್ಡ ದೊಡ್ಡ ಇದೆ ಕಾಯಿ ಮಾತ್ರ. ಇದು ಕೂಡ ಅಷ್ಟೇ, ಯಾವುದೇ ರೀತಿ ಕೆಮಿಕಲ್ ಬಳಸದೆ ನ್ಯಾಚುರಲ್ ಆಗಿ ಮನೆಯಲ್ಲೇ ಸಿಗುವಂಥ ಹಸುವಿನ ಗೊಬ್ಬರದಲ್ಲಿ ಬೆಳೆದಂಥ ಶುಂಠಿ ಮತ್ತು ಅರಿಶಿಣ. ಹೊಟ್ಟೆ ಎಲ್ಲ ಉರಿಯುತ್ತೆ ಕಿತ್ತು ಸೈಡಲ್ಲಿ ಇಟ್ರಲ್ಲ ಅಂತ ಹೇಳ್ಬಿಟ್ಟು, ಬಟ್ ಮನೆಗೆ ಯೂಸ್ ಮಾಡ್ಕೊಳ್ತೀವಿ. ಬಟ್ ಇದೇ ರೀತಿ ಯಾವುದಾದ್ರೂ ಮನೆಯಲ್ಲೇ ಸಣ್ಣ ಪುಟ್ಟ ಬೆಳಿಬೋದಾದ ಒಂದು ವಸ್ತುಗಳನ್ನು ಮನೆಯಲ್ಲೇ ಬೆಳ್ಕೊಂಡು ತಿನ್ನೋದ್ರಿಂದ ಎಷ್ಟು ಒಳ್ಳೆಯದಲ್ವಾ. ಆರ್ಗ್ಯಾನಿಕ್ ಆಗಿರುತ್ತೆ, ಕೆಮಿಕಲ್ ಫ್ರೀ ಇರುತ್ತೆ, ನಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಪ್ರತಿಯೊಂದು ತರಕಾರಿ, ಹಣ್ಣು ಎಲ್ಲದಕ್ಕೂ ಕೆಮಿಕಲ್ ಬಳಸೋದ್ರಿಂದ ತುಂಬಾ ಆರೋಗ್ಯ ಕೆಡ್ತಾ ಇದೆ ಅಲ್ವಾ. ಸ್ಕೂಲ್ ಹತ್ರ ಹೋಗಬೇಕಿತ್ತು. ಸ್ಕೂಲ್ ಹತ್ರ ಹೋಗಿದ ತಕ್ಷಣ ಇವರನ್ನು ನೋಡಿದೆ. ಒಂದು ಟ್ರ್ಯಾಕ್ಟ್ರಲ್ಲಿ ಬಾಳೆಹಣ್ಣು ತಂದುಬಿಟ್ಟು, ಏನಪ್ಪ ಬಾಳೆಹಣ್ಣು ತಂದಿದ್ದಾರೆ ಅಂತ ನೋಡಿದ್ರೆ ಅಲ್ಲಿ ಬುಟ್ಟಿಗೆ ಹಾಕ್ಕೊಂಡು ಅಲ್ಲಿದ್ದ ಹಸುಗಳು ಎಲ್ಲ ಕೊಡ್ತಾಯಿದ್ರು. ತುಂಬಾ ಖುಷಿ ಆಯಿತು. ಅಲ್ಲೇ ಪಕ್ಕದಲ್ಲಿ ಸ್ಕೂಲಲ್ಲಿ ಇವತ್ತು ಸ್ಪೋರ್ಟ್ಸ್ ಡೇ ಇತ್ತು, ಹಾಗಾಗಿ ಸ್ಕೂಲಿಗೆ ಬಂದಿದ್ದೆ. ನೋಡಿ ಪೇರೆಂಟ್ಸ್ ಎಲ್ಲ ಸ್ಪೋರ್ಟ್ಸ್ ಆಡ್ತಾ ಇದ್ದಾರೆ. ನಮ್ಮ ಪುಟ್ಟು ಬರಲೇಬೇಕು ಅಂತ ಹೇಳಿದ್ದ, ಹಾಗಾಗಿ ನಾನು ಕೂಡ ಹೋಗಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಪೇರೆಂಟ್ಸ್ ಎಲ್ಲ ಆಟ ಆಡ್ತಾ ಇದ್ದಾರೆ. ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಪೇರೆಂಟ್ಸ್ಗಳಿಗೂ ಕೂಡ ಮಕ್ಕಳಾಗಿ ಆಟ ಆಡುವ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಮಕ್ಕಳಿಗೂ ಖುಷಿ ಆಗುತ್ತೆ ತಮ್ಮ ಪೇರೆಂಟ್ಸ್ಗಳು ಬಂದು ಇಲ್ಲಿ ಆಟ ಆಡಿದರು ಅಂಥೇಳಿ. ನೋಡಿ ಕೊನೆಯದಾಗಿ ನನ್ನ ಸ್ನೇಹಿತೆ ಜೊತೆ ಒಂದು ಸೆಲ್ಫಿ ತಗೊಂಡು ನನ್ನ ಪಯಣ ಮನೆ ಕಡೆಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಬಾಯ್ ಬಾಯ್.